ಸ್ನೇಹ ಸತ್ಯ ಹೇಳಿದ್ರೆ ಖಂಡಿತ ಕಂಟಿವ್ ಮನುಷ್ಯರಾಗಿರಲ್ಲ. ನಿಜ ಹೇಳಿದ್ರೆ ಏನಾಗುತ್ತೆ ಅಂತ ನೆನೆಸ್ಕೊಂಡ್ರೆ ತುಂಬಾ ಭಯ ಆಗ್ತಿದೆ. ಅಲ್ಲ ಕಣವಿ, ಅಮ್ಮ ನೋಡಿದ್ರೆ ಎಲ್ಲ ವಿಷಯನೂ ಕಂಟಿಯವ್ರಿಗೆ ಹೇಳ್ಬಿಡು ಅಂತ ಅವಳೆ. ನೀನು ನೋಡಿದ್ರೆ ಎಲ್ಲ ವಿಷಯ ಹೇಳಿದ್ರೆ ತೊಂದರೆ ಆಯ್ತದೆ ಅಂತಿದ್ಯಾ. ಈಗ ಇವನ್ ಮಾಡೋದು? ಅಕ್ಕ, ನಾವ್ ಎಷ್ಟೇ ಸುಳ್ಳು ಹೇಳಿದ್ರು ಅಬ್ಬ ನಮ್ಮನ್ನ ಹೇಗೆ ಕಂಡು ಹಿಡಿತಾಳೆ ಹೇಳು? ಹಾಗೆ ಒಂದ್ ವೇಳೆ ಭಾವನು ಕಂಡು ಹಿಡಿದ್ಬಿಟ್ರೆ ಅಷ್ಟೇ ನಮ್ಮ ಕಥೆ. ಪುಟ್ಟಮ್ಮಿ ಆಗಿದ್ಕೆ ಮಾತು ಬಿಟ್ಟವಳೆ, ಅಳಿಯಂದ್ರು ಸಂಬಂಧನೇ ಬಿಟ್ಬಿಡ್ತಾರೆ. ಅಪ್ಪನು ಇದೇ ಮಾತಿ ಅವಳಂದು ಅಪ್ಪಯ್ಯ. ಅಕ್ಕ, ನನಗೆ ತುಂಬಾ ಭಯ ಆಗ್ತಿದೆ. ಕಂಟಿ ಅವ್ರಿಗೆ ಯಾವ ವಿಷಯನೂ ಹೇಳೋದ್ ಬೇಡ. ಈಗಾಗ್ಲೇ ಅವನ್ ಕಣ್ಗೆ ಮೋಸಗಾರ ಆಗಿದ್ದೀವಿ. ಬಾಬಂಗೂ ಕೆಟ್ಟೋರಾಗದ್ ಬೇಡ. ಇರೋ ಸತ್ಯನ ಹೇಳ್ಬಿಡೋಣ, ಏನಾಗುತ್ತೋ ಆಗ್ಲಿ. ಅಯ್ಯೋ ಬೇಡ ಕುಸೆ, ವಿಷಯ ಗೊತ್ತಾಗಿ ಅಳಿಯಂದ್ರು ಮೊದ್ಲಿನ ಥರ ಆಗ್ಬಿಟ್ರೆ ಗಂಡ ಹೆಂಡತಿ ಜೀವನಕ್ಕೆ ತೊಂದರೆ ಹಾಕಿಲ್ವಾ? ಸ್ನೇಹ, ನಿಂಗೂ ಸಾನೆ ತೊಂದರೆ ಆಯ್ತದೆ, ಬ್ಯಾಡ. ಅಲ್ಲಪ್ಪ, ಒಂದಲ್ಲ ಒಂದಿನ ಇದು ತೊಂದ್ರೆನೇ ಅಲ್ವಾ? ಮುಂದೆ ಯಾವತ್ತೂ ತೊಂದರೆ ಆಗೋದಕ್ಕೂ ಇವಾಗಲೇ ತೊಂದರೆ ಆಗೋದಕ್ಕೂ ತುಂಬ ವ್ಯತ್ಯಾಸ ಇದೆ ಕಣವಿ. ಕುಸೆ, ನೀರಿಗೆ ಬಿದ್ದೋಂಗೆ ಒಂದು ಹುಲ್ಕಡ್ಡಿ ಸಿಕ್ಕರು ಆಸರೆ ಅಂತಾರೆ. ಹಂಗೆ ಈ ವಿಷಯನ ಒಂದು ಸ್ವಲ್ಪ ದಿನ ಮುಂದಕ್ಕೆ ತಳ್ಳಮ್ಮ, ಯಾವ್ದಾದ್ರು ದಾರಿ ಸಿಕ್ಬೋದು. ಹ್ಞೂ ಕಣವಿ, ಈ ಕಂಟಿಯವ್ರು ಹೆಂಗವ್ರು ಹಂಗೆ ಇದ್ಬಿಡ್ಲಿ. ಮುಂದಕ್ಕೆ ಸಮಯ ನೋಡಿಕೊಂಡು ವಿಷಯ ಹೇಳುಮ್ಮ. ಒಂದ್ ಮನುಷ್ಯನ ತೀರಾ ನಂಬಿಸಿ ವಿಷಯ ಮುಚ್ಚಿಟ್ಟು ಆಮೇಲೆ ಸತ್ಯ ಹೇಳೋದು ತಪ್ಪಾಗುತ್ತಲ್ವಾ? ಈಗಲೇ ವಿಷಯ ಹೇಳೋದು ಒಳ್ಳೇದು. ಸುಮಾ, ಈಗ ತಾನೇ ಕಂಟಿಯವರು ಎಲ್ಲಾನು ಬಿಟ್ಟು ಒಳ್ಳೆಯವ್ರಾಗವ್ರೆ. ಈಗ ನಾವೇ ವಿಷಯ ಹೇಳಿದ್ರೆ ಅವ್ರ ಕೈಗೆ ಕತ್ತಿ ಕೊಟ್ಟಂಗೆ ಆಯ್ತದೆ. ಸ್ನೇಹ, ಯಾವ ವಿಷಯನೂ ಹೇಳೋದು ಬ್ಯಾಡ ಕಣವಿ.